ರಾಮನಗರದ ಬಿಡದಿ ಟೌನ್ಶಿಪ್ಗೆ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಲಿದೆ. ರಾಮನಗರದ ಬಿಡದಿ ಟೌನ್ಶಿಪ್ಗೆ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಅಂಚಿಪುರದಿಂದ ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ಶುರುವಾಗಿರುವುದು. 26 ಹಳ್ಳಿಗಳಲ್ಲಿ ಸಾಗಲಿದೆ ಜೆಡಿಎಸ್ ಪಾದಯಾತ್ರೆ. ಶಾಸಕ ಸುರೇಶ್ ಬಾಬು, ಮಾಜಿ ಶಾಸಕ ಎ ಮಂಜುನಾಥ್, ಶರವಣ ಸೇರಿದಂತೆ ಜೆಡಿಎಸ್ನ ಮುಖಂಡರು, ರೈತರು ಭಾಗಿಯಾಗ್ತಾರೆ. ಜೆಡಿಎಸ್ ನಾಯಕರ ಅವಹೇಳನಕಾರಿ ಪೋಸ್ಟರ್ ಅಂಟಿಸಿದ ಯಾರು ಅನ್ನೋದಾಗಿ ಕೂಡ ಈ ಹಿಂದೆ ಕಿಡಿಕಾರಿದ್ರು ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರದಲ್ಲಿ ರೈತರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ, ಅದರಲ್ಲಿ 20,000 ಕೋಟಿ ಬಂಡವಾಳವನ್ನ ಹೂಡಿಕೆ ಮಾಡಲಾಗ್ತಾ ಇದೆ ಅನ್ನೋದಾಗಿ ಕೂಡ ತಿಳಿಸಿ ಇವತ್ತಿನಿಂದ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಬಿಡದಿ ಬಳಿಯ 3 ಗ್ರಾಮದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆ ಹೊರಡಿಸುವ ಮೂಲಕ ರೈತರ ಮರಣ ಶಾಸನಕ್ಕೆ ಕಾರಣವಾಗ್ತಿದೆ ಸರ್ಕಾರ. ಹಾಗಾಗಿ ರೈತರ ಪರವಾಗಿ ನಾವಿದ್ದೀವಿ, ಏನು 80% ರೈತರು ಅಥವಾ ಅನ್ನದಾತರು ಈಗ ಓಕೆ ನಾವು ಜಮೀನು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರೆ ಪ್ರೂವ್ ಮಾಡಿ ಅನ್ನೋದಾಗಿ ಕೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜಟಾಪಟಿ ಕಾರಣವಾಗ್ತಾ ಇದೆ. ಇದ್ರ ಮೂಲಕ ಈಗ ಬಿಡದಿಯ ಅಂಚಿಪುರ ಗ್ರಾಮದಿಂದ ಹೊಸೂರು ದೊಡ್ಡಿವರೆಗೂ ಕೂಡ ಈ ಪ್ರತಿಭಟನೆ ಅಥವಾ ಪಾದಯಾತ್ರೆ ಮುಂದುವರಿಯುತ್ತೆ. ಅಂದರೆ ಈ ಸಂದರ್ಭದಲ್ಲಿ ರೈತರಿಗೆ ಧೈರ್ಯ ಹೇಳೋ ಕೆಲಸ, ನಾವಿದ್ದೀವಿ, ಜಮೀನನ್ನು ಕೊಡಬೇಡಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಪಾದಯಾತ್ರೆಯನ್ನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ರಾಮನಗರದಲ್ಲಿ ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಜಟಾಪಟಿ. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯೋಜನೆಗೆ ಭೂಮಿ ಕೊಡೋದಕ್ಕೆ ಸಿದ್ಧ. ಈ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಟೌನ್ಶಿಪ್ ಪರ ಇರುವ ಗ್ರಾಮಸ್ಥರಿಂದ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿರುವುದು. ಅಂಚಿಪುರ ಕಾಲೋನಿಯಲ್ಲಿ ಗ್ರಾಮಸ್ಥರಿಂದ ಬ್ಯಾನರ್ ಅಳವಡಿಸಲಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು, ಇದಕ್ಕೆ ರಾಜಕೀಯ ಮಾಡಬೇಡಿ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬರಬೇಡಿ ಅಂತ ಪೋಸ್ಟ್ ಅನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಹೇಗಾಗಿದೆ ಅಂತ ಹೇಳಿದ್ರೆ ಕೇವಲ ರಾಜಕೀಯದಲ್ಲಿ ಮಾತ್ರ ಜಟಾಪಟಿ ನಡೀತಾ ಇರೋದಲ್ಲ, ರೈತರ ನಡುವೆಯೇ ಕೆಲವೊಂದಷ್ಟು ಭಿನ್ನಾಭಿಪ್ರಾಯ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಲ ರೈತರು ಓಕೆ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಭೂಮಿಯನ್ನ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ನಾವು ಅದಕ್ಕೆ ರೆಡಿ ಇಲ್ಲ ಅನ್ನೋದಾಗಿ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಎರಡೂ ಭಾಗದಲ್ಲಿ ವಿಭಿನ್ನವಾದಂತಹ ಪೋಸ್ಟರ್ಗಳನ್ನ ನೀವು ಗಮನಿಸ್ತಿದ್ದೀರಿ.